ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತೀವಿ, ಬಹಳ ಕಷ್ಟವನ್ನು ಅನುಭವಿಸಿದಾಗ ಕೆಲವರು ನಮಗೆ ದಾರಿ ತಪ್ಪಿಸ್ಬಿಡ್ತಾರೆ. ನೀವು ಆ ಥರ ಹೋಮ ಮಾಡಿ, ಈ ಥರ ಹೋಮ ಮಾಡಿ, ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಅಲ್ಲಿ ಅನುಕೂಲ ಆಗುತ್ತೆ, ಇಲ್ಲಿ ಅನುಕೂಲ ಆಗುತ್ತೆ, ಕಷ್ಟಗಳು ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ವಿಡಿಯೋದಲ್ಲಿ ಈ ತಾಯ್ತವನ್ನು ನೀವೇ ಬರ್ಕೊಳ್ಳಿ, ಈ ಯಂತ್ರ ನೀವೇ ಬರ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಬಣ್ಣ ಕೆಲವು ತಿಂಗಳುಗಳಲ್ಲಿ ಬಯಲಿಗೆ ಬರುತ್ತೆ. ತೊಂದರೆ ಮಾಡಿರ್ತಕ್ಕಂಥ ಆ ನೊಂದಿರ್ತಕ್ಕಂಥ ವ್ಯಕ್ತಿಗಳ ಶಾಪದಿಂದ. ಅಂಥ ಕೆಲಸ ಎಲ್ಲ ಮಾಡಬಾರ್ದು. ನಮಗೆ ನಮ್ಗೆ ಗೊತ್ತಿದೆಯೋ ಏನಿದೆಯೋ ಅದನ್ನು ನಾವು ಕರೆಕ್ಟಾಗಿ ಹೇಳುವಂಥದ್ದು ನಮ್ಮ ಒಂದು ಧರ್ಮ. ಹಾಗಾಗಿ ನಾನು ನೇರ ಯಾವುದೇ ವಿಚಾರ ಇದ್ದರೂ ಕೂಡ ಹೇಳಿಬಿಡುವಂಥದ್ದೇ. ಅದನ್ನು ಮುಚ್ಚಿರ್ತಕ್ಕಂಥದ್ದು ಅಥವಾ ಅವ್ರಿಗೆ ಸಂತೋಷ ಆಗಲಿ ಅಂತ ಹೇಳಿ ಏನೋ ಒಂದು ಹೇಳುವಂಥದ್ದು ಅದು ನಮ್ಮಲ್ಲಿ ಯಾವತ್ತಿಗೂ ನಾವು ಮಾಡಿಲ್ಲ. ಇವತ್ತು ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಯಜ್ಞದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಯಜ್ಞವನ್ನು ನೀವು ಕೂಡ ಮಾಡಬಹುದು. ಈ ಯಜ್ಞವನ್ನು ನೀವು ಕೂಡ ಮಾಡುವಂಥ ಯಜ್ಞನೇ ಇದು. ಇದಕ್ಕೇನು ಬೇಕು ಯಜ್ಞಕ್ಕೆ? ನೋಡಿ, ಸರಿಯಾಗಿ ಗಮನ ಇಟ್ಕೊಳ್ಳಿ. ಸೋಮವಾರದ ದಿನ ಸಂಜೆ ಹೊತ್ತಲ್ಲಿ, ಯಾವತ್ತು ಸೋಮವಾರದ ದಿನ ಸಾಯಂಕಾಲ ಸೂರ್ಯ ಅಸ್ತಮಾನ ಆದಮೇಲೆ ಒಂದು 100 ಗ್ರಾಮ್ ತುಪ್ಪ ಅಥವಾ 200 ಗ್ರಾಮ್ ತುಪ್ಪ, ಗಂಧದ ಚಕ್ಕೆ ಅಥವಾ ಹಲಸಿನ ಚಕ್ಕೆ, 1008 ರುದ್ರಾಕ್ಷಿ ಮಣಿ, 1008 ಬಿಲ್ಪತ್ರೆ, ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ, ತೆಂಗಿನಕಾಯಿ, ಒಂದು ಶಿವಲಿಂಗ, ಬೆಳ್ಳಿದಾದ್ರೂ ಪರವಾಗಿಲ್ಲ, ಮಣ್ಣಿಂದಾದ್ರೂ ಪರವಾಗಿಲ್ಲ, ಶಿವಲಿಂಗ, ಒಂದು ಚಿಕ್ಕದಾಗಿರ್ತಕ್ಕಂಥ ಹೋಮದ ಕುಂಡ, ಅದಕ್ಕೆ ಹಾಕೋದಕ್ಕೆ ಸುಶ್ರುವ ಅಥವಾ ಒಂದು ಚಮಚ, ಇದನ್ನೆಲ್ಲ ನೀವು ಸಿದ್ಧಪಡಿಸ್ಕೊಂಡು ಒಂದು ಪ್ರಶಾಂತವಾಗಿರ್ತಕ್ಕಂಥ ಜಾಗ, ಮನೆಯ ಟೆರೆಸ್ ಮೇಲಾದರೂ ಆಗುತ್ತೆ ಅಥವಾ ಮನೆಯ ಹೊರಗಡೆ ಇಲ್ಲೆಲ್ಲಾದ್ರೂ ಜಾಗ ಇದ್ದರೆ ಹಾಗೂ ಆಗುತ್ತೆ. ನಿಮ್ಮ ನೋಡಿ, ನಿಮ್ಮ ಅನುಕೂಲ, ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೋಬೇಕು. ಅಥವಾ ನನಗೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಜಾಗ ಇದೆ ಅಂದರೆ ಅಲ್ಲೂ ಕೂಡ ಕೂತ್ಕೋಬೋದು. ಕೂತ್ಕೊಂಡು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ, ನೀರಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆ, ಧೂಪ, ದೀಪ, ನೈವೇದ್ಯ ಮತ್ತು ಮಹಾಮಂಗಳಾರತಿಯನ್ನು ಮಾಡಿ ಶಿವನಿಗೆ ನಮಸ್ಕಾರವನ್ನು ಮಾಡಿ 1008 ಸಲ ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ 1008 ಸಲ ಜಪವನ್ನು ಮಾಡಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಹೋಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಂಡು ಕೂತ್ಕೋಬೇಕು. ಈ ಒಂದು ಹೋಮವನ್ನು ಮಾಡುವುದು ಯಾಕೆ? 1008 ಸರಿ ಶಿವ ಪಂಚಾಕ್ಷರಿ ಜಪದ ನಂತರ ಈ ರುದ್ರಾಕ್ಷಿ ಮಣಿಯನ್ನು ಇಟ್ಕೊಂಡು, ರುದ್ರಾಕ್ಷಿ ಮಣಿಯಲ್ಲಿ ಏನಾಗುತ್ತಂದರೆ, ಕೆಲವು ರುದ್ರಾಕ್ಷಿ ಮಣಿಗಳು ನೀವು ಪರ್ಟಿಕ್ಯುಲರಾಗಿ ಇಂಥದ್ದೇ ಬೇಕು ಅಂದರೆ ಅದನ್ನು ಪ್ಲಾಸ್ಟಿಕಲ್ಲಿ ಮಾಡಿಬಿಡ್ತಾರೆ. ಪ್ಲಾಸ್ಟಿಕಲ್ಲಿ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಆ ಪ್ಲಾಸ್ಟಿಕ್ ಮಣಿಗಳು ಆಗಲ್ಲ. ನಿಮಗೆ ಪಂಚಮುಖಿ ರುದ್ರಾಕ್ಷಿ ಅತಿ ಕಡಿಮೆ ಬೆಲೆಗೆ ಸಿಗುವಂಥದ್ದೆಲ್ಲ ಒರಿಜಿನಲ್ಲೇ ನಿಮಗೆ ಆ ಮರದಿಂದಾನೇ ಕೊಡುವಂಥ ಒಂದು ರುದ್ರಾಕ್ಷಿ ಆಗಿರುತ್ತೆ. ಇಂಥ ಒರಿಜಿನಲ್ ಆಗಿರ್ತಕ್ಕಂಥ ಈ ಒಂದು ರುದ್ರಾಕ್ಷಿಯನ್ನು, ಒಂದೊಂದೇ ರುದ್ರಾಕ್ಷಿಯನ್ನು ಕೈಯಲ್ಲಿ ಇಟ್ಕೊಳ್ಳಿ, ಒಂದೊಂದು ಬಿಲ್ಪತ್ರೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. ನಾನು ಹೇಳುವಂತಹ ಮಂತ್ರವನ್ನು ಹೇಳ್ತಾ 3 ಸಲ ತಲೆಗೆ ಸುತ್ತಿ, ಪ್ರತಿ ಸಲನೂ ಕೂಡ ಅಗ್ನಿಗೆ ಅದನ್ನು ಹಾಕಿ ತುಪ್ಪವನ್ನು ಹಾಕಬೇಕು. ಇದೇ ಸಲ 1008 ಸಲ ನೀವು ಮಾಡಿ 16 ಸೋಮವಾರಗಳ ಕಾಲ ಈ ಒಂದು ತಂತ್ರವನ್ನು ನೀವು ಮಾಡಿಬಿಟ್ರೆ
ಆ ಜೀವನ ಪರ್ಯಂತ ಅಂದರೆ ನೀವು ಇರೋ ತನಕನೂ ನೀವು ಶ್ರೀಮಂತರಾಗೇ ಇರ್ತೀರಾ. ನಿಮ್ಮ ಜೀವನದಲ್ಲಿ ಬಡತನ ಅಂತಕ್ಕಂಥದ್ದೇ ಬರಲ್ಲ. ತೊಂದರೆಗಳು ದೂರ ಆಗತ್ತೆ, ಕಷ್ಟಗಳು ದೂರ ಆಗತ್ತೆ, ದರಿದ್ರತೆ ದೂರ ಆಗತ್ತೆ. ಬಹಳಷ್ಟು ಅನುಕೂಲಗಳು, ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಕೋರ್ಟು ಕಚೇರಿ ವ್ಯವಹಾರಗಳಿರಲಿ ಅಥವಾ ಹಣ ಕೊಟ್ಟು ಅದು ಬರಲ್ಲ ಅಂತಕ್ಕಂಥ ವಿಚಾರಗಳಿರಲಿ, ಅದರಲ್ಲೆಲ್ಲ ನಿಮಗೆ ಜಯ ಅಂತಕ್ಕಂಥದ್ದು ಕಾಣಿಸುತ್ತೆ. ಹೀಗೆ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ನಂತರ ನೀವೇ ಮಾಡ್ಕೋಬೋದು. ಅಥವಾ ಯಾರಾದರೂ ಗುರುಗಳು ನಿಮಗೆ ತುಂಬ ಪರಿಚಯ ಇರ್ತಕ್ಕಂಥವ್ರು, ನಿಮಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥ ಗುರುಗಳಿದ್ರೆ ಆ ಗುರುಗಳ ಕೈಲೂ ಕೂಡ ಇದನ್ನು ನೀವು ಮಾಡಿಸ್ಕೋಬೋದು. ಸೊ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಇದು ಯಾವ ಮಂತ್ರ, ಈ ಮಂತ್ರವನ್ನು ಯಾವ ರೀತಿಯಲ್ಲಿ ನೀವು ಉಚ್ಚಾರಣೆ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು, ಮತ್ತು ಇದರ ಇನ್ನೊಂದಷ್ಟು ವಿವರಗಳು ನಿಮಗೆ ನಾವು ಕೊಡ್ತೀವಿ. ಈ ಒಂದು ಪರಿಹಾರವನ್ನು ನೀವೇನಾದರೂ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇರುವಂತಹ ದೋಷ ಶಾಪಗಳು ಎಲ್ಲವೂ ಕ್ಲಿಯರ್ ಆಗುತ್ತೆ. ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥ ಸಿಗುತ್ತೆ. ಈ ಒಂದು ಪರಿಹಾರ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ಸಂಪರ್ಕ ಮಾಡಿ, ಕೊಡ್ತೀವಿ. ಅದನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ. ನಮಸ್ಕಾರ.